Uh, in this session 2, the continued version of Max Weber, we are going to discuss on the topic ideal types, which is prescribed for the Sociology 5th semester Tumkur University, the Max Weber concept. ಸೊ ವೆಬರ್ ಥಿಯರಿ ಆಫ್ ಐಡಿಯಲ್ ಟೈಪ್ಸ್ ಆದರ್ಶ ಪ್ರಕಾರಗಳನ್ನು ಕುರಿತು ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ದ ಕಾನ್ಸೆಪ್ಟ್ ಆಫ್ ಐಡಿಯಲ್ ಟೈಪ್ ಇಸ್ ಒನ್ ಆಫ್ ದಿ ಮೇಜರ್ ಕಾನ್ಸೆಪ್ಟ್ಸ್ ಇನ್ ವೆಬರ್ ಇನ್ ಸೋಷಿಯಾಲಜಿ. ವೆಬರ್ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಇದು ಬಹಳ ಗಮನ ಸೆಳೆದಂತಹ ಒಂದು ಕೊಡುಗೆ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ಫ್ಯಾಕ್ಟ್ ಇಟ್ ಹ್ಯಾಸ್ ಅ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದಿಸ್ ಮೆಥಡಾಲಜಿ. ಸೊ ಮೆಥಡಾಲಜಿನಲ್ಲೂ ಇದು ತುಂಬ ಮುಖ್ಯ ಒಂದು ಪಾತ್ರವನ್ನು ಒಂದು ಸ್ಥಾನವನ್ನು ಹೊಂದಿದೆ ಅಂತ ಅಂದ್ಕೊಳ್ತೇವೆ. ಇನ್ ಮೆಥಡಾಲಜಿ ಇಟ್ ಇಸ್ ನೋನ್ ಆ್ಯಸ್ ಟೈಪಾಲಜಿಕಲ್ ಅನಾಲಿಸಿಸ್ ಅಂತ ನಾವೇನು ಹೇಳ್ತೀವಿ. ವಿವಿಧ ಪ್ರಕಾರದ ವಿಶ್ಲೇಷಣೆ ಅನ್ನೋ ರೀತಿಯಲ್ಲಿ ಇದನ್ನು ಕೂಡ ಗುರುತಿಸಬಹುದು. ಇಟ್ ಇಸ್ ಸೆಡ್ ದಟ್ ದಿ ಇನ್ಸ್ಪಿರೇಷನ್ ವಿಚ್ ವೆಬರ್ ಹ್ಯಾಡ್ ಡಿರೈವ್ಡ್ ಫ್ರಮ್ ದಿ ರೈಟಿಂಗ್ಸ್ ಆಫ್ ಪ್ಲೇಟೋ ಆ್ಯಂಡ್ ಇಮ್ಯಾನ್ಯುಯಲ್ ಕಂಟ್ ಎನೇಬಲ್ಡ್ ಹಿಮ್ ಟು ಮೇಕ್ ಯೂಸ್ ಆಫ್ ಕಾನ್ಸೆಪ್ಟ್ ಆಫ್ ಐಡಿಯಲ್ ಟೈಪ್. ಈ ಆದರ್ಶ ಪ್ರಕಾರಗಳನ್ನು ಬಹುಶಃ ಜೀವನದ ಬಹಳ ಬೇರೆ ಬೇರೆ ಸಂಗತಿ ಅಥವಾ ಜೀವನದ ಬಹಳ ಬೇರೆ ಬೇರೆ ಆಯಾಮಗಳಲ್ಲೂ ಹಾಗೂ ಸಂದರ್ಭಗಳಲ್ಲೂ ಕೂಡ ನಾವು ಇದನ್ನು ವಿಶ್ಲೇಷಿಸಬಹುದಾದಂಥ ಬಹಳ ಮುಖ್ಯವಾದಂಥ ಒಂದು ಅಂಶ ಕೂಡ ಆಗುತ್ತೆ ಅನ್ನುವಂಥದ್ದು. ಸೊ ಇವರಿಗೆ ಎಲ್ಲೊಂದು ಕಡೆ ಪ್ಲೇಟೋರವರ ಬರಹಗಳು ಹಾಗೂ ಇಮ್ಯಾನ್ಯುಯಲ್ ಕಂಟ್ರವರ ಇನ್ಸ್ಪಿರೇಷನ್ ಕೂಡ ಇದೆ ಅಂತ ಅರ್ಥ ಮಾಡ್ಕೊಳ್ತೇವೆ. ಸೊ ಐಡಿಯಲ್ ಟೈಪ್ ಜರ್ಮನ್ ಅಲ್ಲಿ ಅದನ್ನು ಹೇಗೆ ಗುರುತಿಸ್ತಾರೆ, ಐಡಿಯಲ್ ಟೈಪೋಸ್ ಅಂತಕ್ಕಂತಹ ಒಂದು ಪ್ರೊನೌನ್ಸಿಯೇಷನಲ್ಲಿ ಹೇಳ್ಬೋದು. ಆಲ್ಸೋ ನೋನ್ ಆ್ಯಸ್ ಪ್ಯೂರ್ ಟೈಪ್. It's a typological term most closely associated with sociologist Max Weber. For Weber, the conduct of social science depends upon the construction of abstract, hypothetical concepts. The ideal type is therefore a subjective element in social theory and research, and one of the subjective elements distinguishing sociology from natural sciences. ಸೊ ಇಟ್ ಇಸ್ ಒಂದು ಸಬ್ಜೆಕ್ಟಿವಿಟಿಗೆ ಸಂಬಂಧಪಡ್ತಕ್ಕಂಥ ಒಂದು ಅಂಶ ಆಗಿರೋದ್ರಿಂದ ಯಾವುದೇ ಒಂದು ವಿಚಾರ ಅದಕ್ಕೆ ಗೊತ್ತು ಗುರಿ ಇರೋದಿಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ನಾವು ಕನ್ಸ್ಟ್ರಕ್ಟ್ ಮಾಡುವಂತಹ ವೇರಿಯಬಲ್ಸ್ ಅಥವಾ ಒಂದು ಕಾನ್ಸೆಪ್ಟ್ಸ್ ಮೇಲೆ ಈ ಒಂದು ಆಧಾರಿತವಾದಂಥ ನಂಬಿಕೆಗಳನ್ನು ಇಲ್ಲಿ ಕುರಿತವರು ಹೇಳ್ತಾರೆ. ವೆಬರ್ಸ್ ಡೆಫಿನಿಷನ್ ಆಫ್ ಐಡಿಯಲ್ ಟೈಪ್. An ideal type is an analytical construct that serves the investigator as a measuring rod to ascertain similarities as well as deviations in concrete cases. It provides the basic method for comparative study. ಅಂದರೆ ಐಡಿಯಲ್ ಟೈಪ್ ಇಸ್ ನಾಟ್ ಮೆಂಟ್ ಟು ಬಿ ಅ ಮಾರಲ್ ಐಡಿಯಲ್. ಐಡಿಯಲ್ ಟೈಪ್ ಅಂದರೆ ಒಂದು ಆದರ್ಶ ಸ್ವರೂಪದ ಥರನೋ ಅಥವಾ ಆದರ್ಶದ ರೀತಿಯಲ್ಲೂ ನೋಡುವಂತಹ ಒಂದು ಸಾಮಾನ್ಯ ಸಹಜ ರೀತಿಯಲ್ಲಿ ಆಲೋಚಿಸುವಂಥ ಪರಿಕಲ್ಪನೆ ಆಗೋದಿಲ್ಲ. ದೇರ್ ಕ್ಯಾನ್ ಬಿ ಅನ್ ಐಡಿಯಲ್ ಟೈಪ್ ಫಾರ್ ಅ ಬ್ರಾಥಲ್ ಆರ್ ಅ ಚಾಪಲ್. ಇಟ್ಸ್ ನಾಟ್ a statistical average. Average Protestant in a given region or at a given time may be quite different from ideal typical Protestants. So used to develop hypothesis. ನಾವು ಒಂದು ಪ್ರಾಕಲ್ಪನೆಯನ್ನು ರಚನೆ ಮಾಡ್ಕೊಳ್ಳೋದ್ರಲ್ಲಿ ಈ ರೀತಿಯ ಒಂದು ಮಾದರಿಯ ಕಲ್ಪನೆಗಳು ಎಷ್ಟು ಒಂದು ಮುಖ್ಯವಾದ ಒಂದು ಆಧಾರ ಆಗುತ್ತೆ ಅಥವಾ ಇದನ್ನು ಬಳಸ್ಕೊಳ್ಳೋದು ಬಹಳ ಒಂದು ವಿಶ್ಲೇಷಣಾತ್ಮಕ ಒಂದು ಜ್ಞಾನದ ಅಡಿಯಲ್ಲಿ ರೂಪಿಸಲಾಗುತ್ತೆ ಅನ್ನಲಿಕ್ಕೆ ತುಂಬ ಒಂದು ಮೆಚ್ಯೂರ್ಡ್ ಥಿಂಕಿಂಗ್ ಅನ್ನೋ ರೀತಿಯಲ್ಲೂ ಅಥವಾ ಲೈಕ್ ದಿಸ್ ಇಸ್ ವೆರಿ ರೆಲೆವೆಂಟ್ ಫಾರ್ ಕನ್ಸ್ಟ್ರಕ್ಟಿಂಗ್ ಅನ್ ಹೈಪೋಥೆಸಿಸ್ ಅಂತ ಕೂಡ ಹೇಳ್ಬೋದು. ಮೀನಿಂಗನ್ನು ಗುರುತಿಸ್ತಾ ಹೋದಲ್ಲಿ an ideal type is formed from characteristics and elements of the given phenomena, but it's not meant to correspond to all the characteristics of any particular case. It is not meant to refer to perfect things, moral ideas, not to statistical averages, but rather to stress certain elements common to most cases of a given phenomena. It is also important to pay attention that in using the word ideal, right? So Max Weber refers to the world of ideas, and not to perfection. ಇದು ಒಂದು ಐಡಿಯಾಸ್ಗಷ್ಟೇ ಸಂಬಂಧಪಡ್ತಕ್ಕಂಥದ್ದು. ಇಲ್ಲಿ ಯಾವುದೇ ಫಿಕ್ಸೆಡ್ ಪರ್ಫೆಕ್ಷನ್ಸಲ್ಲಿ ಹೇಳಕ್ಕೆ ಬರಲ್ಲ. ಅಂದರೆ ಇದೇ ಸರಿ, ಈ ಥರದ ಒಂದು ಐಡಿಯಾಲಜಿ, ಈ ಥರದ ಒಂದು ಆದರ್ಶನೇ ಸರಿ, ಇದು ಸರಿಯಲ್ಲ ಅನ್ನುವ ತೀರ್ಮಾನಕ್ಕೆ ಇದನ್ನು ಒಳಪಡಿಸುವಂತಹ ಆದರ್ಶ ಪ್ರಕಾರಗಳಲ್ಲ ಇದು. ದಿಸ್ ಇಸ್ ವೆರಿ ದಿಸ್ ಇಸ್ ವೆರಿ ನ್ಯಾಚುರಲ್ ಟು ಡೆವಲಪ್ ಕನ್ಸ್ಟ್ರಕ್ಟ್ ಅನ್ ಐಡಿಯಾಸ್ ಅಷ್ಟೇ. ಅಂದರೆ
getting an ideas, thinking of an ideas or using an ideas, developing an ideas ಅಂತ ನಾವು ಹೇಳಿದಾಗ ಎಷ್ಟು ಮುಖ್ಯವಾದಂತಹ ಕನ್ಸ್ಟ್ರಕ್ಟ್ ಆಗುತ್ತೆ ಅನ್ನೋದಷ್ಟೇ ಈ ಒಂದು ತಿಳುವಳಿಕೆ ಜ್ಞಾನಕ್ಕೆ ಸಂಬಂಧಪಡುತ್ತೆ. ಸೊ ಇಟ್ಸ್ ಐಡಿಯಾ ಕನ್ಸ್ಟ್ರಕ್ಟ್ಸ್ ದಟ್ ಹೆಲ್ಪ್ ಪುಟ್ ದಿ ಸೀಮಿಂಗ್ ಕ್ಯೂರ್ಸ್ ಆಫ್ ಸೋಷಿಯಲ್ ರಿಯಾಲಿಟಿ ಇನ್ ಆರ್ಡರ್. ಸೊ ಏನು ದಟ್ ಮೀನ್ಸ್ ಒಂದು ಪ್ರಕ್ರಮ ಅಂತ ನಾವು ಹೇಳಬೇಕಾದ್ರೆ ಆ ಪ್ರಕ್ರಮ, ನಿಯಮ ಇವುಗಳನ್ನು ಸಂಯೋಜಿಸುವಲ್ಲಿ, ಅರ್ಥೈಸ್ಕೊಳ್ಳೋದ್ರಲ್ಲಿ ಈ ಐಡಿಯಾಸ್ಗಳು ಅನ್ನುವಂಥದ್ದು, ಚಿಂತನೆಗಳು ಅನ್ನುವಂಥದ್ದು, ಥಾಟ್ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂತಹ ಒಂದು ಪರಿಕಲ್ಪನಾತ್ಮಕ ಒಂದು ವಿಶ್ಲೇಷಣೆ ಅಂತ ಕೂಡ ಹೇಳ್ಬೋದಾಗಿದೆ. Weber himself wrote, an ideal type is formed by a one-sided accentuation of one or more points of view by the synthesis of great many diffuse, discrete, more or less present and occasionally absent concrete individual phenomena, which are arranged according to those one-sided emphasis viewpoints into a unified analytical construct. ಸೊ ಒಂದು ರೀತಿಯ ವೈಯಕ್ತಿಕ ದೃಷ್ಟಿಕೋನಕ್ಕೆ ಲೈಕ್ ಒನ್ ಸೈಡೆಡ್ ಆಗಿ ಇದು ಮಾಡುವಂಥ ಒಂದು ರೀತಿಯಲ್ಲಿ ಆಲೋಚಿಸುವಂತಹ ಕಲ್ಪನೆಗಿಂತ ಇದು ಒಂದು ಅದೇ ಈಗಾಗಲೇ ಹೇಳಿರೋ ಹಾಗೆ ಸಂಯೋಜಿತ ರೀತಿಯಲ್ಲಿ ಇಟ್ಸ್ ಅ ಯುನಿಫೈಡ್ ಕನ್ಸ್ಟ್ರಕ್ಟ್, ಒಂದು ಚಿಂತನೆ ಅಂತಕ್ಕಂಥದ್ದು ಹಲವಾರು ಯೋಚನೆಗಳನ್ನು ಆಧರಿಸಿದಂತೆ, ಒಗ್ಗೂಡಿಸಿದಂತೆ ಮೂಡುವ ಒಂದು ಆಲೋಚನೆ ಏನಿದೆ, ಒಂದು ಥಾಟ್ ಏನಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಇಟ್ ಈಸ್ ಯೂಸ್ಫುಲ್ ಟೂಲ್ ಫಾರ್ ಕಂಪ್ಯಾರಿಟಿವ್ ಸೋಷಿಯಾಲಜಿ ಇನ್ ಅನಲೈಸಿಂಗ್ ಸೋಷಿಯಲ್ ಆರ್ ಎಕನಾಮಿಕ್ ಫಿನೋಮಿನಾ, having advantages over a very general abstract idea and a specific historical example. It can be used to analyze both the general supra-historical phenomena such as capitalism or historically unique occurrences such as Weber's Protestant ethics, Protestant ethics analysis. So ಒಂದು ರೀತಿ ಒಂದು ಹೋಲಿಕೆಯ ರೀತಿಯಲ್ಲಿ ನಾವು ಸಮಾಜಶಾಸ್ತ್ರದ ಹಲವಾರು ಆಯಾಮಗಳನ್ನು ಮತ್ತು ಕಲ್ಪನೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ, ವಿಶ್ಲೇಷಿಸಬೇಕಾದ್ರೆ ಈ ಥರದ ಐಡಿಯಾಸು ಇನ್ ಜನರಲ್ ಕಾಂಟೆಕ್ಸ್ಟ್ ಎಷ್ಟು ಯೂಸ್ ಆಗುತ್ತೆ ಅನ್ನುವಂಥದ್ದು, ಅಥವಾ ಐತಿಹಾಸಿಕ ಒಂದು ಕಾಲಘಟ್ಟದಲ್ಲೂ ಕೂಡ ಈಗ ನಾವು ಬಂಡವಾಳಶಾಹಿತ್ವ ಅಥವಾ ಎಲ್ಲೊಂದು ಕಡೆ ಬೇರೆ ಬೇರೆ ವಿಶ್ಲೇಷಣೆಗಳನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈ ಐಡಿಯಲ್ ಟೈಪ್ಸ್ ಅನ್ನೋದು ಬಹಳ ಒಂದು ರೀತಿ ಉಪಯುಕ್ತವಾದಂತಹ ಕಲ್ಪನಾತ್ಮಕ ಒಂದು ನಿಲುವು ಅಂತ ಕೂಡ ಹೇಳ್ಬೋದು. ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಟಿಕ್ಯುಲರ್ ಫಿನಾಮಿನಾ, ಒನ್ ಮಸ್ಟ್ ನಾಟ್ ಓನ್ಲಿ ಡಿಸ್ಕ್ರೈಬ್ ದಿ ಆ್ಯಕ್ಷನ್ಸ್ ಆಫ್ ಇಟ್ಸ್ ಪಾರ್ಟಿಸಿಪೆಂಟ್ಸ್ ಬಟ್ ಇಂಟರ್ಪ್ರೆಟ್ ದೆಮ್ ಆ್ಯಸ್ ವೆಲ್. ಸೊ ಇಲ್ಲಿ ಏನು ನೋಡಿ, ಲೈಕ್ ವೆನ್ ವಿ ಆರ್ ಕನ್ಸಿಡರಿಂಗ್ ಎನಿ ಪರ್ಟಿಕ್ಯುಲರ್ ಫಿನಾಮಿನಾ, ಒಂದು ಸಂದರ್ಭ ಅದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಸೊ ಅಲ್ಲಿ ಯಾವುದೇ ಒಂದು ಆ್ಯಕ್ಷನ್, ಕ್ರಿಯೆ, ಅಲ್ಲಿ ಏನಂತ ಹೇಳಿ ಪಾತ್ರಧಾರಿಗಳ ಅಥವಾ ಪ್ರತಿಕ್ರಿಯಾವನ್ನು ಕೊಡ್ತಕ್ಕಂತಹ ಪಾತ್ರಧಾರಿಗಳ ಕ್ರಿಯೆ ಅಷ್ಟೇ ಮುಖ್ಯ ಆಗೋದಿಲ್ಲ, ಅವ್ರು ಹೇಗೆ ಅದನ್ನು ವ್ಯಕ್ತಪಡಿಸ್ತಾರೆ, ಇಂಟರ್ಪ್ರಿಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಸಂದರ್ಭದಲ್ಲಿ ವ್ಯಕ್ತಿಗಳು ಅವರ ಕ್ರಿಯೆ ಅಷ್ಟೇ ಅಲ್ಲ, ಆ ವ್ಯಕ್ತಿಗಳು ಅದನ್ನು ಹೇಗೆ ಅನ್ವಯಿಕಗೊಳಿಸ್ತಾರೆ ಅಥವಾ ಹೇಗೆ ಅದನ್ನು ಲೈಕ್ ವ್ಯಕ್ತಪಡಿಸ್ತಾರೆ, ಇಂಟರ್ಪ್ರಿಟ್ ಮಾಡ್ತಾರೆ, ಅದನ್ನು ಯಾವ ರೀತಿ ಅರ್ಥೈಸ್ಕೊಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಬಟ್ ಇಂಟರ್ಪ್ರಿಟೇಷನ್ ಪೋಸಸ್ ಅ ಪ್ರಾಬ್ಲಮ್ ಫಾರ್ ಇನ್ವೆಸ್ಟಿಗೇಟರ್ ಹೂ ಹ್ಯಾಸ್ ಟು ಅಟೆಂಪ್ಟ್ ಟು ಕ್ಲಾಸಿಫೈ ಬಿಹೇವಿಯರ್ ಆ್ಯಸ್ ಬಿಲಾಂಗಿಂಗ್ ಟು ಸಮ್ ಪ್ರಯರ್ ಐಡಿಯಲ್ ಟೈಪ್. ಸೊ ಇದು ಒಂದು ರೀತಿ ಆ ಸ್ವಭಾವಗಳನ್ನು, ಆ ನಡವಳಿಕೆಗಳನ್ನು ವರ್ಗೀಕರಿಸಲಾಗುವುದು ಅಂತ ಹೇಳಿದಾಗ ಬಹಳ ಮುಖ್ಯ. ಈ ರೀತಿಯಾದ ನೋಡಿ, ವ್ಯಕ್ತಿ, ಸಂದರ್ಭ, ನಡವಳಿಕೆಗಳನ್ನು ಅರ್ಥೈಸ್ಕೊಂಡು ಅವುಗಳನ್ನು ಹಲವಾರು ರೀತಿಯ ವರ್ಗೀಕರಣದಲ್ಲಿ ವ್ಯಾಖ್ಯಾನಿಸೋದಿದೆಯಲ್ಲ, ಬಹಳ ಮುಖ್ಯ. ಐ ಥಿಂಕ್ ಅದನ್ನು ಯಾವ ರೀತಿ ವೆಬ್ಬರ್ ಅರ್ಥೈಸ್ಕೊಂಡು ಅದನ್ನು ಲೈಕ್ ಅವ್ರು ಹೇಗೆ ವರ್ಗೀಕರಣ ಮಾಡಿದ್ದಾರೆ ನಮಗೆಲ್ಲ ಅದನ್ನು ತಿಳಿಯಪಡಿಸ್ಲಿಕ್ಕೆ ಅಂತ ಹೇಳಿದಾಗ, ಓಕೆ, ಐಡಿಯಲ್ ಟೈಪ್ಸ್ ಆಫ್ ಬಿಹೇವಿಯರ್ ಅಂತ ಹೇಳಿದಾಗ ಗೋಲ್ ರ್ಯಾಷನಾಲಿಟಿ ಅನ್ನುವಂಥದ್ದು ಒಂದು, ಲೈಕ್ ಜ್ವರಾಕ್ಷನಲ್ ಅಂತ ಹೇಳುವಂಥದ್ದು, ಟ್ರೆಡಿಷನಲ್ ವ್ಯಾಲ್ಯೂ ರ್ಯಾಷನಾಲಿಟಿ ಅಂತಕ್ಕಂಥದ್ದು ಒಂದು, ಅಫೆಕ್ಚುಯಲ್ ದಟ್ ಇಸ್ ಎಮೋಷ್ನಲ್ ರ್ಯಾಷನಾಲಿಟಿ ಅನ್ನುವಂಥದ್ದು, ಆ್ಯಂಡ್ ಟ್ರೆಡಿಷನಲ್ ಅನ್ಕಾನ್ಷಿಯಸ್ ಹ್ಯಾಬಿಟ್. ಈ ರೀತಿ ಹಲವಾರು ಒಂದು ಬಿಹೇವಿಯರ್ಸ್ಗಳನ್ನು ನೋಡ್ತಾ ಇದ್ದರೆ ಗುರಿ ಸಂಬಂಧಿತ ವೈಚಾರಿಕತೆ ಅಥವಾ ಮೌಲ್ಯ ಸಂಬಂಧಿತ ವೈಚಾರಿಕತೆ, ಭಾವನಾತ್ಮಕ ವೈಚಾರಿಕತೆ ಹಾಗೂ ಸಾಂಪ್ರದಾಯಿಕ ರೀತಿಯ ಏನು ಬಿಹೇವಿಯರ್ಸ್ ಅಥವಾ ಹ್ಯಾಬಿಟ್ಸ್ಗಳನ್ನು ಕುರಿತು ಹೇಳುವಂಥ ವಿಶ್ಲೇಷಣೆಗಳನ್ನು ಇಲ್ಲಿ ಕಾಣ್ತೀವಿ. Weber, who is keenly aware of fictional nature of ideal type, therefore states that it never seeks to claim its validity in terms of a reproduction of correspondence with social reality. Its validity can be ascertained only in terms of adequacy, which is too conveniently ignored by the proponents of positivism. Of course, this does not mean, however, that objectivity limited as it
can be gained by weighing the various evaluation against one another and making a statements like ಅನ್ನುವಂಥದ್ದು. ಸೊ ಕ್ರಿಟಿಕ್ಸ್ ಆಫ್ ಐಡಿಯಲ್ ಟೈಪ್ ಇನ್ಕ್ಲೂಡ್ ಪ್ರೊಪನೆಂಟ್ಸ್ ಆಫ್ ನಾರ್ಮಲ್ ಟೈಪ್ ಥಿಯರಿ, ಒಂದು ಸಹಜ ಒಂದು ರೂಪದ ಸಿದ್ಧಾಂತದತ್ತ ಈ ಒಂದು ದೃಷ್ಟಿಕೋನವನ್ನು ವಿಮರ್ಶಕರು ಬಳಸ್ತಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಕ್ಕಂಥದ್ದು. ಇಲ್ಲಿ 3 ಲೆವೆಲ್ಸ್ ಆಫ್ ಐಡಿಯಲ್ ಟೈಪ್ಸ್ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಐ ಮೀನ್ ಕ್ಲಾಸಿಫಿಕೇಶನ್ ಕೂಡ ಗಮನಿಸ್ಬೋದು. ದ ಐಡಿಯಲ್ ಟೈಪ್ಸ್ ಆಫ್ ಪೊಲಿಟಿಕಲ್ ಲೀಡರ್ಶಿಪ್ ಅಂತ ಹೇಳಿದಾಗ ಮೊದಲನೇದು ಕ್ಯಾರಿಸ್ಮ್ಯಾಟಿಕ್ ಅಥಾರಿಟಿ ಅಂದಾಗ ಫ್ಯಾಮಿನಲ್ ಮತ್ತು ರಿಲಿಜಿಯಸ್ಸಲ್ಲಿ ನೋಡ್ಬೋದು. ಕ್ಯಾರಿಸ್ಮ್ಯಾಟಿಕ್ ಅಥಾರಿಟಿ ಅಂದಾಗ ಬಹುಶಃ ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ರಾಜಕೀಯ ಪಕ್ಷ ಅಂತ ತಗೊಂಡಾಗ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಸಂಗತಿಗೆ ಹತ್ತಿರದ ಒಂದು ಉದಾಹರಣೆ ಕೊಡೋದಾದರೆ ಫಾರ್ ಎಕ್ಸಾಂಪಲ್ ವೆನ್ ವಿ ಸೇ ಮಾಜಿ ನಮ್ಮ ಗೌರವಾನ್ವಿತ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡ ಫ್ಯಾಮಿಲಿ ಅಥವಾ ದೇವೇಗೌಡರ ಕುಟುಂಬ ಮತ್ತು ರಾಜಕೀಯ ಆಡಳಿತದ ಒಂದು ರೀತಿಯ ಹೇಗೆ ಒಂದು ಪ್ರಕ್ರಿಯೆಯನ್ನು ನೋಡ್ತೀವಿ ಅಥವಾ ಆ ರೀತಿಯಾದಂಥ ಒಂದು ಆಡಳಿತ ಅಧಿಕಾರವನ್ನು ನೋಡಿದಾಗ ಒಂದು ಉದಾಹರಣೆ ಆಗುತ್ತೆ. ಅಥವಾ ಧರ್ಮ ರಿಲಿಜಿಯಸ್ ಅಂತ ಹೇಳಿದಾಗ ಕೂಡ ಪಾದ್ರಿಗಳು ಅವರು ಯಾವ ರೀತಿಯಾದಂತಹ ಒಂದು ಸಾಧು ಸಂತರು ಅಥವಾ ಎಲ್ಲೊಂದು ಕಡೆ ಧಾರ್ಮಿಕ ಗುರುಗಳು ಅಂತ ಹೇಳಿದಾಗ ಅದು ಒಂದು ಕ್ಯಾರಿಸ್ಮ್ಯಾಟಿಕ್ ಅಥಾರಿಟಿ ಅಡಿ ಬರುತ್ತೆ. ಅವರ ಒಂದು ನಿಲುವುಗಳು ಇಷ್ಟು ಬಹಳ ಮುಖ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ. ಎರಡನೇದು ಟ್ರೆಡಿಷನಲ್ ಅಥಾರಿಟಿ ಅಂತ ಹೇಳಿದಾಗ ಪೇಟ್ರಿಯಾಕ್ಸ್, ಪೆಟ್ರಿಮೋನಲಿಸಮ್, ಫ್ಯೂಡಲಿಸಮ್, ಈಗ ಏನು ಭೂಮಾಲೀಕತ್ವ, ಭೂ ಒಡೆಯರು ಅಥವಾ ಪಿತೃಪ್ರಧಾನತೆ, ಆ ಥರದ ಹಿಂದಿನ ಕಾಲದಿಂದಲೂ ಈ ಥರದ ಒಂದು ಸಾಂಪ್ರದಾಯಿಕ ಅಧಿಕಾರದ ಭಾವ, ಮೌಲ್ಯ ಹಾಗೂ ನಿಯಮಗಳನ್ನು ಒಳಗೊಂಡು ನಿರ್ವಹಿಸ್ತಕ್ಕಂತಹ ಅಧಿಕಾರವನ್ನು ನಾವಿಲ್ಲಿ ನೋಡ್ತೀವಿ. ಮೂರನೇದಾಗಿ ಲೀಗಲ್ ಅಂತ ಹೇಳಿದಾಗ ಇದು ಒಂದು ರೀತಿ ಅಧಿಕೃತವಾದಂತಹ ಒಂದು ಅಂಶದಲ್ಲಿ ಒಂದು ಅಧಿಕಾರ ಸ್ವರೂಪ ನೋಡಿದಾಗ ಇಂದಿನ ಆಧುನಿಕ ಕಾನೂನು, ರಾಜ್ಯ, ಬಂಡವಾಳಶಾಹಿತ್ವ ಈ ರೀತಿಯಾದ ನೂತನ ಅಧಿಕಾರದ ಸ್ವರೂಪವನ್ನು ನಾವಿಲ್ಲಿ ನೋಡ್ಬೋದು. ಐಡಿಯಲ್ ಟೈಪ್ಸ್ ಆದರ್ಶ ಮಾದರಿಯ ಒಂದು ಕ್ರಮವನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಫಸ್ಟ್ ದಿ ಐಡಿಯಲ್ ಟೈಪ್ಸ್ ರೂಟೆಡ್ ಇನ್ ಹಿಸ್ಟಾರಿಕಲ್ particularities such as Western city, Protestant ethics and all. ಸೊ ಮಾಡರ್ನ್ ಕ್ಯಾಪಿಟಲಿಸಮ್, ಸೊ ಇಲ್ಲಿವರೆಗೂ ಕೂಡ ಯಾವ ರೀತಿಯಾದಂತಹ ಪದ್ಧತಿಗಳನ್ನು ನಾವು ಗುರುತಿಸ್ಕೊಂಡ್ಬಂದ್ವಲ್ಲ, ಐ ಮೀನ್ ಲೈಕ್ ಐಡೆಂಟಿಫೈ ಮಾಡಿದ್ವಿ, ಅದಕ್ಕೆ ಸಂಬಂಧಪಡುವ ವಿಶ್ಲೇಷಣೆ ಇದಾಗಿದೆ. ಸೊ ಸೆಕೆಂಡ್ ಕೈಂಡ್ ಇನ್ವಾಲ್ವ್ಸ್ ಅಬ್ಸ್ಟ್ರಾಕ್ಟ್ ಎಲಿಮೆಂಟ್ಸ್ ಆಫ್ ಸೋಷಿಯಲ್ ರಿಯಾಲಿಟಿ such concept bureaucracy, feudalism that may be found in variety of ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಕಾಂಟೆಕ್ಸ್. ಸೊ ಅದನ್ನು ಹಿಂದಿನ ಕಾಲದ ಒಂದು ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ನಾವು ನೋಡಿದ್ರೆ, ಈಗ ನಮ್ಮ ಭಾರತೀಯ ಸಂದರ್ಭದಲ್ಲೇ ಉದಾಹರಣೆ ಕೊಡೋದಾದರೆ ಭೂಮಾಲೀಕರು, ಅದಕ್ಕೆ ಸಂಬಂಧಪಡ್ತಕ್ಕಂತಹ ಜಾತಿ ಅಧಿಕಾರದ ರಚನೆ ಅವನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು. ಅದೇ ರೀತಿಯಲ್ಲಿ ಬಂಡವಾಳಶಾಹಿತ್ವ ಅಂತಕ್ಕಂಥದ್ದು ಹೇಗೆ ಯಾವ ರೀತಿಯಾದಂಥ ಅಧಿಕಾರದ ಅಥವಾ ಅಧಿಕಾರದ ಒಂದು ಪರಮಾವಧಿ ಅಥವಾ ಅಧಿಕಾರದ ಒಂದು ಸ್ವರೂಪದಲ್ಲಿ ತುಂಬ ಕಠಿಣವಾದಂಥ ಆಡಳಿತಗಳನ್ನು ನಾವು ನೋಡಿದ್ದೀವಿ ಅಂತಕ್ಕಂಥ ಉದಾಹರಣೆ. ಫೈನಲಿ ದರ್ಸ್ ಅ ಥರ್ಡ್ ಕೈಂಡ್ ಆಫ್ ಐಡಿಯಲ್ ಟೈಪ್, ರ್ಯಾಷನಲೈಸಿಂಗ್ ರೀಕನ್ಸ್ಟ್ರಕ್ಷನ್ ಆಫ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಬಿಹೇವಿಯರ್. ಸೊ ಇಲ್ಲಿ ಯಾವುದೇ ರೀತಿ ಎಮೋಷನ್ಸು ಹಾಗೆ ಹೀಗೆ ಅನ್ನುವ ಭಾವನೆಗಳಲ್ಲಿ ಹೊರತುಪಡಿಸಿ ಎಲ್ಲೋ ಒಂದು ಕಡೆ ವೈಚಾರಿಕತೆಯ ಒಂದು ಅಧಿಕೃತವಾದ ರೀತಿಯ ಆಡಳಿತಾತ್ಮಕ ಒಂದು ಅಂಶವನ್ನು ನಾವು ನೋಡ್ಬೋದು, ಅಥವಾ ಅಧಿಕಾರದ ರಚನೆಯನ್ನು ನಾವು ನೋಡ್ತಾ ಹೋದರೆ ಇಟ್ಸ್ ಲೈಕ್ ಅಕಾರ್ಡಿಂಗ್ ಟು ವೆಬರ್ ಆಲ್ ಪ್ರೊಪೊಸಿಷನ್ ಇನ್ ಎಕನಾಮಿಕ್ ಥಿಯರಿ, ಆರ್ಥಿಕ ಸಿದ್ಧಾಂತದ ಅಡಿಯಲ್ಲೇ ಇವುಗಳು ಕ್ಯಾಟಗರೈಸ್ ಮಾಡೋದಾದರೆ ದೇ ಆಲ್ ರೆಫರ್ ಟು ವೇಸ್ ಇನ್ ವಿಚ್ ಮ್ಯಾನ್ ವುಡ್ ಬಿಹೇವ್ ವೇರ್ ದೇ ಆ್ಯಕ್ಚುವೇಟೆಡ್ ಬೈ ಪ್ಯೂರ್ಲಿ ಎಕನಾಮಿಕ್ ಮೋಟಿವ್ಸ್ ಅನ್ನುವಂಥದ್ದು. ಸೊ ವೇರ್ ದೇ ಪ್ಯೂರ್ಲಿ ಐ ಮೀನ್ ಲೈಕ್ ಇವತ್ತಿನ ಒಂದು ಆರ್ಥಿಕತೆಯ ಉದ್ದೇಶವನ್ನೇ ಹೊಂದಿರತಕ್ಕಂತಹ ಒಂದು ಆಧಾರದ ಅಡಿಯಲ್ಲಿ ಈ ಅಧಿಕಾರ ರಚನೆಗಳ ಸ್ವರೂಪವನ್ನು ಅರ್ಥೈಸಿಕೊಳ್ಳತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ವೆಬರ್ ಡಿಸ್ಕ್ರೈಬ್ ಮೆನಿ ಐಡಿಯಲ್ ಟೈಪ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗೌರ್ಮೆಂಟ್ ಇನ್ ಇಸ್ ಮಾಸ್ಟರ್ಪೀಸ್ ಎಕನಾಮಿ ಆ್ಯಂಡ್ ಸೊಸೈಟಿ. ಸೊ ಅವರ ಮಾಸ್ಟರ್ಪೀಸ್ ಗ್ರಂಥವಾದಂಥ ಎಕನಾಮಿ ಆ್ಯಂಡ್ ಸೊಸೈಟಿಯಲ್ಲಿ ಈ ರೀತಿಯಾದಂಥ ಆದರ್ಶ ಸ್ವರೂಪದ ಅಧಿಕಾರ ರಚನೆ ಹಾಗೂ ವಿಭಿನ್ನತೆಯನ್ನು ಕುರಿತು ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಥ್ಯಾಂಕ್ ಯು ಸೋ ಮಚ್.